ಇದೆ. ಸೊ ಇದು ಯೂತ್ಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂದರೆ ಅವರು ಕೂಡ ಕ್ರೈಮ್ ದಾರಿಗೆ ಹೋಗಿ ಇಷ್ಟಪಡ್ತಾರೆ. ಅದನ್ನು ಆ ಥರ ಹೀರೋ ಆಗಬೇಕು ನಾನು ಅಂತ. ನೋಡಿಪ್ಪ, ಗ್ಲೋರಿಫಿಕೇಷನ್ ಎನಿ ಕ್ರಿಮಿನಲ್, ಗ್ಲೋರಿಫಿಕೇಷನ್ ಆಫ್ ಎನಿ ಕ್ರಿಮಿನಲ್, ಎನಿ ಕ್ರೈಮ್, ಅದಕ್ಕೆ ಅವಕಾಶ ಇಲ್ಲ. ಯಾರು ಆ ಕ್ರಿಮಿನಲ್ ಆ ರೀತಿ ಗ್ಲೋರಿಫೈ ಮಾಡ್ತಾನೆ, ಗ್ಲೋರಿಫೈ ಮಾಡಿ ಆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಮ್ಮ ಸಿಟಿ ಕ್ರೈಮ್ ಬ್ರಾಂಚ್ ಆಗಲಿ, ನಮ್ಮ ಡಿವಿಷನಲ್ಲಿ ಕ್ರೈಮ್ ಬ್ರಾಂಚಸ್ಸು, ನಾವು ವಿ ಆರ್ ಮಾನಿಟರಿಂಗ್ ಸಚ್ ಪೇಜಸ್ನ. ಇತ್ತೀಚೆಗೆ ಒಂದು 4-5 ಆ ಪೇಜ್ಗಳನ್ನು ಡೌನ್ ಮಾಡಿದ್ದೀವಿ. ಮತ್ತು ಆ ಗುಂಪು ಏನೇನು ಅದನ್ನು ಗ್ಲೋರಿಫೈ ಮಾಡಿದರು, ಡ್ರಗ್ಸ್ ತೊಗೊಳ್ಳೋದಾಗಲಿ ಮತ್ತು ಲಾಂಗ್ ಎತ್ಕೊಂಡು ಕೇಕ್ ಕಟ್ ಮಾಡೋದಾಗಲಿ, ಅದನ್ನು ನೀಟಾಗಿ ವಿ ಆರ್ ಹ್ಯಾಂಡ್ಲಿಂಗ್ ಇನ್ ಅವರ್ ಓನ್ ವೇ ಆಫ್ ಅಂಡರ್ ದ ಲಾ. ಸೊ ಅದು ಬಿಟ್ಟು ಇವಾಗ ರೀಸೆಂಟಾಗಿ ಮೊನ್ನೆ 2 ದಿವಸದಲ್ಲಿ 3,20,00,000 ಒಂದು ಗಾಂಜಾ ಕೇಸ್ ಹಿಡಿದಿದ್ದೀರಾ ಗೋವಿಂದಪುರ ಸ್ಟೇಷನ್ಗೆ. ಸೊ ಇದೆಲ್ಲ ಫೆಡ್ಲರ್ಗೆ ಟಾರ್ಗೆಟ್ ಇರೋದು ನ್ಯೂ ಇಯರ್ದು. ಸೊ ಇಂದ ಹೈಯೆಸ್ಟು ಪಬ್ಗಳಿದ್ದಾವೆ. ಸೊ ನಮ್ಗೆ ಅವತ್ತು 30 ಡಿಸೆಂಬರ್ 31 ಮತ್ತು ಜನವರಿ 1 ಆ ಏರಿಯಾಗಳು ನೋಡೋಕ್ಕಲ್ಲ, 100 ಫೀಟ್ ನೋಡೋಕ್ಕೆ ಆಗೋದು. ಸೊ ಅದ್ರ ಬಗ್ಗೆ ಏನು ಕ್ರಮ? ಸುಮಾರು 10 ವರ್ಷಗಳಿಂದ ಡಿಸೆಂಬರ್ 31 ಬಂದಾಗಿದೆ, ನ್ಯೂ ಇಯರ್ ಬಂದಾಗಿದೆ, ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿದೆ. ಈ ವರ್ಷ ಕೂಡ ಏನೂ ಆಗೋದಿಲ್ಲ. ಲಾಸ್ಟ್ ಇಯರ್ ಕೂಡ ನಾವು ಸಾಕಷ್ಟು ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸೊ ಪೆಡ್ಲರ್ಸ್ ಬಗ್ಗೆ, ಡ್ರಗ್ಸ್ ಬಗ್ಗೆ ಹೇಳಿದ್ರೆ ನಾವು ಎಕ್ಸ್ಟ್ರಾ ಸ್ವಲ್ಪ ವಿಜಿಲೆನ್ಸ್ ಡಿಸೆಂಬರ್ ಮಂತಲ್ಲಿ ಆ ಒಂದು ಮಾಹಿತಿ ಮೇಲೆ ನಾವು ವಿಶಾಖಪಟ್ಟಣದಿಂದ ಅದನ್ನು ಫಾಲೋ ಮಾಡ್ಕೊಂಡು ಬಂದು ನಮ್ಮ ಗೋವಿಂದಪುರ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಏನಿದ್ದಾರೆ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವನು ಕೇರಳ ರಾಜ್ಯದಲ್ಲಿ ವಾಂಟೆಡ್ ಡ್ರಗ್ ಪೆಡ್ಲರ್, ಅವನು ಕುಟಿ, ಸಂತೋಷ್ ಅಲಿಯಾಸ್ ಕುಟಿ. ಅವನ ಮೇಲೆ 3 ಸರಿ ಗೂಂಡಾ ಆ್ಯಕ್ಟ್ ಆಗಿದೆ. 3 ಸರಿ ಗೂಂಡಾ ಆ್ಯಕ್ಟ್ ಆಗಿ ಸುಮಾರು 16 ಕೇಸಸ್ ದಾಖಲಾಗಿದೆ ಅವನ ಮೇಲೆ ಕೇರಳದ ಕೊಟ್ಟಾಯಂ ಡಿಸ್ಟ್ರಿಕ್ಟಲ್ಲಿ. ಸೊ ಅದನ್ನು ರೆಡ್ ಹ್ಯಾಂಡ್ ಆಗಿ ನಮ್ಮನ್ನು ಲೋಕಲ್ ಒಂದು ಹೆಂಡ್ತಿ ಗಂಡ ಇಬ್ಬರೂ ಜಕ್ಕೂರ್ನವರು ಮತ್ತು ನಮ್ಮ ಡಿ ಜೆ ಹಳ್ಳಿನವರು ಅವರ ಅಸಿಸ್ಟೆಂಟ್ ಮೇಲೆ ಕಾರ್ನ ಸೀಸ್ ಮಾಡಿದ್ವಿ. ಸುಮಾರು 318 kg 3 ಕೋಟಿ ಆಗಷ್ಟು ವರ್ತನ್ನು ಸೀಸ್ ಮಾಡಿದ್ದೀವಿ. ಸೊ ಈ ರೀತಿ ಮಾನಿಟ್ರಿಂಗ್ ನಡೀತಾ ಇರುತ್ತೆ. ನಾವು ಅದ್ರ ಮೇಲೆ ಒಂದು ಚೆಕ್ ಅಂತ ಮಾಡ್ತೀವಿ. ಸೊ ಈ ಡ್ರಗ್ಸ್ ಅಂತ ಬಂದಾಗ ಜೊತೆಗೆ ಸೇರ್ಕೊಂಡು ಹೆಸರು ನೈಜೀರಿಯನ್ ಪ್ರಜೆಗಳು, ಅವ್ರು ಆರಾಮಾಗಿ ಹೊರದೇಶ ಪ್ರಜೆಗಳು ಅಂತ ಫುಲ್ ಗೌರವ ಕೊಡ್ತಾ ಇರ್ತೀವಿ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಆದರೆ ಅವರಿಂದನೇ ಇದು ಹೆಚ್ಚಾಗಿ ನಡೀತಿರೋ ಕಾರಣ ಅವ್ರ ಕಡೆ ಏನಾದ್ರು ಹೆಚ್ಚಿನ ನೋಡಪ್ಪ, ನಾವು ಇತ್ತೀಚೆಗೆ ಬಾಣಸವಾಡಿ ಮತ್ತು ಎಣ್ಣೂರು ಪೊಲೀಸ್ ಠಾಣೆಯಲ್ಲಿ ಸರ್ಪ್ರೈಸ್ ಚೆಕ್ ಮಾಡಿದಾಗ ಕೆಲವು ರೆಸ್ಟೋರೆಂಟ್ಗಳಲ್ಲಿ ನಮಗೆ 8 ಜನ ಸಿಕ್ಕಿದ್ರು. ಆ 8 ಜನನ ಪಾಸ್ಪೋರ್ಟಲ್ಲಿ ವೀಸಾ ಇಲ್ಲಿ ಅಂತ ನಾವು ಕ್ವಶನ್ ಮಾಡಿದ್ವಿ. ಆ 8 ಜನದ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ, ವೀಸಾನೂ ಇರಲಿಲ್ಲ. ಅವ್ರನ್ನ ತೊಗೊಂಡೋಗಿ ನಾವು ಡಿಟೆನ್ಷನ್ ಸೆಂಟರ್ಗೆ ಹಾಕಿದ್ವಿ. ನಾವು FRRO ಮುಂದೆ ಪ್ರೊಡ್ಯೂಸ್ ಮಾಡಿ. ಸೊ ಅವ್ರು ಅಲ್ಲಿ ಡಿಟೆನ್ಷನ್ ಸೆಂಟ್ರಲ್ಲಿ ಇದ್ದರು. ಮೊನ್ನೆ ನುಗುಮೋ ಅಂತ ಮತ್ತು ಅವನ ಫ್ರೆಂಡು ಇಬ್ಬರನ್ನು ಎಕ್ಸಿಟ್ ಪಾಸ್ಪೋರ್ಟ್ ಕೊಟ್ಟು ಆ ದೇಶಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡಿಪೋರ್ಟ್ ಮಾಡಿದ್ವಿ. ಸೊ ಇಬ್ಬರು ಹೋಗಿದ್ದಾರೆ. ಆ ರೀತಿ ನಾವು ನಿರಂತರವಾಗಿ ನಾವು ಏನು ಮಾಡಬೇಕು, ಫಾರಿನ್ ನ್ಯಾಷನಲ್ಸ್ ನೀವೇನೋ ದೇಶದ ಹೇಳಿದ್ರಲ್ಲ ಅದನ್ನು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ MG ರೋಡ್, ಬ್ರಿಗೇಡ್ ರೋಡ್, ನಮ್ಮ ಟ್ರಿನಿಟಿ ಜಂಕ್ಷನಿಂದ ಮಣಿಪಾಲ್ ಸೆಂಟ್ರ್ವರೆಗೂ ಭಾಳಷ್ಟು ಆ ಹೆಣ್ಮಕ್ಳು ನಿಂತ್ಕೊಂಡು ಒಂದು ವೇಷವಾಟಿಕೆಯಲ್ಲಿ ಪ್ರಚೋದನೆ ಕೊಡ್ತಾಯಿದ್ರು. 2 ದಿವಸ ಅದನ್ನು ಸರ್ಪ್ರೈಸ್ ಚೆಕ್ ಮಾಡಿ ಮಧ್ಯರಾತ್ರಿ 12ರಿಂದ 2 ಗಂಟೆವರೆಗೂ 42 ಜನನ 2 ದಿವಸ ಸೇರಿ ನಮ್ಮ ರೈಡ್ಸಲ್ಲಿ ನಮಗೆ ಸಿಕ್ಕಿದವರು 42 ಜನದ ಒಂದು ಕರುಣಾಶ್ರಮ ಅಂತ ಒಂದು NGOನಲ್ಲಿ ಹಾಕಿ ಅಲ್ಲಿ ಅವರಿಗೆ ಕಂಟೈನ್ ಮಾಡಿ ಅವ್ರದ್ದು ಪಾಸ್ಪೋರ್ಟು ವೀಸಾ ಎಲ್ಲ ಚೆಕ್ ಮಾಡಿ ಸೊ ಅವರನ್ನು ಆ ದೇಶಗಳಿಗೆ ಬ್ಯಾಚ್ ವೈಸ್ ಡಿಪೋರ್ಟ್ ಮಾಡಿದ್ವಿ. ಸೊ ಈ ಸಭೆಯಲ್ಲಿ ಹೇಳ್ತಿದ್ರೆ ನೇಪಾಳೀಸ್ಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಹೌದು. ಆದರೆ ಹೈಯೆಸ್ಟ್ ಸೆಕ್ಯೂರಿಟಿ ಆಗಿರೋದೇ ನೇಪಾಳೀಸ್ಗಳು ಬೆಂಗಳೂರು. ಸೆಕ್ಯೂರಿಟಿ ಪರವಾಗಿಲ್ಲ, ಸೆಕ್ಯೂರಿಟಿ ಕೆಲಸದ್ದು ಪರವಾಗಿಲ್ಲ. ಔಟ್ಸೈಡ್ ಇರ್ತಾರೆ ಅವರು, ರೋಡಲ್ಲಿ ಗಾರ್ಡ್ ಮಾಡ್ತಾರೆ, ಮೇಯ್ನ್ ಗೇಟಲ್ಲಿ ಇರ್ತಾರೆ. ನೀವು ಮನೆ ಒಳಗಡೆ ಅವರನ್ನು ಸರ್ವೆಂಟಾಗಿ ಮಕ್ಕಳು ನೋಡ್ಕೊಳ್ಳೋದಕ್ಕಾಗಲಿ, ಅಡುಗೆ ಮಾಡೋದಕ್ಕಾಗಲಿ, ಪಾತ್ರೆ ತೊಳೆಯೋದಕ್ಕಾಗಲಿ ಇಟ್ಕೊಂಡಾಗ ಅವರು ಕಣ್ಣು ಎಲ್ಲ ನಿಮ್ಮ ಏನು ತಿಜೋರಿ ಏನಿರುತ್ತೆ, ಲಾಕರ್ ಏನಿರುತ್ತೆ, ಬೆಡ್ರೂಮ್ ಏನಿರುತ್ತೆ, ಎಲ್ಲಿ ಒಡವೆ ಇಟ್ಟಿರ್ಬೋದು, ಆಮೇಲೆ ಗಂಡ ಎಷ್ಟೊತ್ತಿಗೆ ಬರ್ತಾನೆ, ಸೂಟ್ ಕೇಸ್ ಏನು ತರ್ತಾನೆ, ಎಲ್ಲವನ್ನು ಮಾನಿಟರ್ ಮಾಡಿ ಅವರು ಹೊರಗಡೆ ಕೊಡ್ತಿರ್ತಾರೆ. ಕೊನೆಯದಾಗಿ ಕ್ರೈಮ್ ರೇಟ್ ಕಮ್ಮಿ ಆಗಬೇಕಾದ್ರೆ ಸಾರ್ವಜನಿಕರದ್ದು ಏನು ಕೊಡುಗೆ ಏನಿರ್ತದೆ? ಸಾರ್ವಜನಿಕರು ಅವ್ರ ಕಂಡಂಥ ಮಾಹಿತಿಯನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪೊಲೀಸ್ ಕಂಟ್ರೋಲ್ ರೂಮ್ ಆಗಲಿ, 112 ಆಗಲಿ, ಹಿರಿಯ ಅಧಿಕಾರಿಗಳ ಮೊಬೈಲ್ಗೆ ಟೆಕ್ಸ್ಟ್ ಮಾಡಬೇಕು, ಇಲ್ಲ ಕಾಲ್ ಮಾಡಿ ಹೇಳಬೇಕು. ಒಂದು. ಎರಡನೇದು, ಸಾರ್ವಜನಿಕರು ಫಸ್ಟು ಪ್ರಜ್ಞಾವಂತರಾಗಬೇಕು, ದುರಾಸೆನ ಬಿಡಬೇಕು. ಭಾಳಷ್ಟು ಪ್ರಕರಣ ಆಗೋದು, ಭಾಳಷ್ಟು ಪ್ರಕರಣಗಳು ದಿನದಲ್ಲಿ ಬೆಂಗಳೂರು ಸಿಟಿಯಲ್ಲಿ ಸುಮಾರು 100 ಸೈಬರ್ ಪ್ರಕರಣ ಆಗ್ತಾ ಇದ್ದಾವೆ. ಆ ಎಲ್ಲ ಸೈಬರ್ ಪ್ರಕರಣಗಳ ಹಿಂದೆ ಇರೋದು ಕೂಡ ದುರಾಸೆ ಒಂದು. ಎರಡನೇದು ಲ್ಯಾಕ್ ಆಫ್ ನಾಲೆಡ್ಜ್. ಇನ್ನೊಂದು, ಫೈನಾನ್ಸ್ ರಿಕವರಿ ಇಲ್ಲದಾಗ ಜನಗಳಿಗೆ ತುಂಬ ಡಿಪ್ರೆಷನಲ್ಲಿ ಹೋಗ್ತಾರೆ, ಕೆಲವೊಂದು ಟೈಮ್ ಆತ್ಮಹತ್ಯೆ ಕೂಡ ಪ್ರಯತ್ನ ಮಾಡಿದ್ದಿದೆ. ಸೊ ಇದು ಫೈನಾನ್ಸ್ ರಿಕವರಿ ಇದನ್ನು ಯಾವ ಥರ ಸ್ಟಾಪ್ ಮಾಡ್ತೀರಾ ಸರ್? ಯಾವ ರಿಕವರಿ? ಫೈನಾನ್ಸ್ ರಿಕವರಿ ಬಡ್ಡಿ ತೊಗೊಂಡಿರ್ತಲ್ಲ ಸರ್, ಬಡ್ಡಿ ರಿಕವರಿ. ಬಡ್ಡಿ ರಿಕವರಿ ಪ್ರಶ್ನೆನೇ ಇಲ್ಲ. ಬಡ್ಡಿ ಕೂಡ ನಾನು ಹೇಳಿದ್ನಲ್ಲ, ಯಾವುದು ನಮ್ಮ ಗಮನಕ್ಕೆ ಬರುತ್ತೋ ಕರ್ನಾಟಕ ಪ್ರೊಹಿಬಿಷನ್ ಆಫ್ ಕರ್ನಾಟಕ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಆ್ಯಕ್ಟಲ್ಲಿ ನಾವು ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ರೈಡ್ ಮಾಡಿ ಕ್ಲೋಸ್ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್.
ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.